ಯಾಕೋ ಇನ್ನೂ ಬರಲಿಲ್ಲ ಇವರು. ನನಗೂ ಬಾಕಿ ಮನೆಯಾಗಿ ಆಗವಲ್ತು. ಅಡುಗೆ ಮಾಡ್ಬೇಕನ್ನಿ. ಅಡುಗೆನ ಸ್ವಲ್ಪ ಅನ್ನ ಸಾರು ಹಂಗೆ ಇತ್ತು, ಮಾಡಲಿಲ್ಲ. ಈ ಹುಡುಗರು ಬರಲಿಲ್ಲ. ಈ ಗಿರಿಸಿ ಕರ್ಕೊಂಡು ಹೋದಾಗಿ ವಾಪಸ್ ತಂದು ಬಿಡ್ತಾನಂತ ಅಂದ. ಇಲ್ಲ, ನನ್ನ ಗಂಡು ಕರ್ಕೊಂಡು ಬರ್ತಾನಂದ. ಕರ್ಕೊಂಡ್ಬರ್ಬೇಕಲ್ಲ. ಹಾಂ, ಮನ್ಯಾಗ ಓಡಾಡ್ಕೊಂತ ಇದ್ರೆ ಏನೋ ಒಂಥರ ಸಮಾಧಾನ ಇರ್ತದೆ. ಈಗ ಮತ್ತೆ ನಾನು ಒಬ್ಬಾಕಿ ಆಗೋಣ ಅಂದ್ರೆ ಒಂಥರ ತಲೆ ದಿಂಗಡ್ದಂಗೆ ಆಗೈತೆ ನೋಡು. ಇಟ್ಟು ಮನ್ಯಾಗ ಟಿ ವಿ ಇದ್ರು ಅದನ್ನು ನೋಡೋಕ್ಕಾಗಂಗಿಲ್ಲ. ಏನು ಮಾಡೋದು ಅಂತ ಅನಿವಾರ್ಯ ನಂಬುದು. ಅಲ್ಲ ಇವಕ್ಕೇನು ಬರಾಕೇನು ದಾಡಿ ಈ ಟೈಮ್ ಆತ ಬರ್ಬೇಕಂದು ಗೊತ್ತಾಗೋದಿಲ್ಲ. ಮನ್ಯಾಗ ಒಬ್ಬಾಕೆ ಮುದುಕಿರ್ತಾಳು. ಏನಾರ ಆಗಿದೆ ಆದರೆ ಏನು ಮಾಡೋದು, ಮೊದಲ ತೆಲ್ ನೋವು ಆದ್ ನೋವು ಐದು ನೋವು ಅಂತಾಳು. ಹೋಗ್ಬೇಕನ್ನೋದು ಗೊತ್ತಾಗಲ್ಲ ಇವಕ್ಕ. ಏನು ಮಾಡತ್ತೀಯ ಸರೋಜಾ? ಸರೋಜಾ ಬಂದ್ರೆ ಅನಿಸ್ತಂಗಾರ. ಈಗ ನೆನಪಾತನ ಸರಚಂದ. ಇಲ್ಲೇ ರೂಮ್ನಾಗ ಅದನಪ್ಪ, ಇಲ್ಲೇ ಮಕ್ಕೊಂಡ ನೋಡು. ಇಲ್ಲೇ ಬರ್ರಿ, ನನಗೆ ಎದ್ದು ಬರಕ್ಕೆ ಆಗವಲ್ತು. ಯಾಕೋ ಕಾಲು ಭಾಳ ಹರಿಯಾಕತ್ತಾವು. ಇಲ್ಲೇ ಬರ್ರಿ. ರೂಮ್ನಾಗ ಅದೀಯಾ? ಹಾಂ ಬನ್ನಿ ತಡಿ. ಅಲ್ಲೇ ಪ್ರೀತಿ ಇದನ್ನ ಡಬ್ಬಿ ಹೋಗಿ ಅಲ್ಲ ಅಡಿಗೆ ಮನೆಯಾಗ ಇಟ್ಟ ಬಾಯ್ ಅಲ್ಲೇ ರೂಮ್ನಾಗ ಅದ ಅಂತಾನೆ ಮತ್ತೆ ಅಲ್ಲೇ ಹೋಗಿ ನಡ್ರಿ. ಬಾ ಶಿವ, ಅಲ್ಲೇ ಮಕ್ಕೊಬ ನೀನು. ಯಾಕೆ ಇಷ್ಟು ಜಲ್ದಿ ಮಲ್ಕೊಂಡಿಲ್ಲ? ಏನಾಯ್ತು? ಯಾಕೆ ಆರಾಮಿಲ್ಲ ನಾನು? ಯಾಕೆ ಹಂಗೇನಿಲ್ಲಪ್ಪ, ಭಾಳ ಸುಸ್ತಾಗತ್ತು. ಒಬ್ಬಾಕೆ ಇದ್ದಿದ್ದ ಯಾಕೋ ತಲೆ ಅನ್ಸಾಕೈತಿ. ಅದಕ್ಕಾಗಿ ಸ್ವಲ್ಪ ಜಂಡು ಬಾಂಬ್ ಹಚ್ಕೊಂಡು ಕಾಲು ಭಾಳ ಹರಿಯತ್ತಿದ್ದಂತೆ ಕಾಲಿಗೆ ಒಂದು ಸ್ವಲ್ಪ ತಿಕ್ಕೊಂಡು ಮಕ್ಕೊಂಡು ನೋಡಿದೆ. ಯಾಕೆ ಇಷ್ಟು ಲೇಟ್ ಮಾಡಿರಿ? ಜಲ್ದಿನ ಬರ್ತಾನೆ ಅಂತ ಹೇಳಿ ಇಷ್ಟು ಲೇಟ್ ಮಾಡಿದಿಲ್ಲ. ಒಬ್ಬಾಕೆ ಅದನ್ನು ಜಲ್ದಿ ಬರ್ತಾನೆ ಅಂತ ಹೇಳಿ ಹೋಗಿದ್ದೆ. ಈಗ ನೋಡ್ರಿ ಇಷ್ಟು ಲೇಟ್ ಮಾಡಿ ಬಂದಿಲ್ಲ. ಯಾಕೆ? ಅದ ಹೋಗಿದ್ನೆ, ಇವಂಗ ಸ್ವಲ್ಪ ಜ್ವರ ಬಂದಿದ್ದುವ. ಅದಕ್ಕೆ ಒಂದಿಟ್ಟು ಗಿರ್ಜವ ದವಾಖಾನೆ ಕರ್ಕೊಂಡು ಹೋಗಿ ಬರ್ತಾನಲ್ಲ. ಅದಕ್ಕೆ ಆಯ್ತು ಕರ್ಕೊಂಡು ಹೋಗ್ಬಾರೆ ಅಂತ ಅಲ್ಲಿ ಕುಂತೀನಿ. ಅಲ್ಲಿ ಬರೋದು ಲೇಟ್ ಆತಂತ, ಮಂದಿ ಭಾಳ ಇದ್ರಂತ. ಮತ್ತು ಮಂದಿ ಪಾಳೆ ಬರ್ಬೇಕಲ್ಲ, ಪಾಳೆ ಬಂದ್ಮೇಲೆ ಹೋಗಿ ತೋರ್ಸ್ಕೊಂಡು ಬರ್ಬೇಕಲ್ಲ. ಅದಕ್ಕೆ ತೋರ್ಸ್ಕೊಂಡು ಬರ್ಬೇಕಾದ್ರೆ ಲೇಟ್ ಆತಂತ. ಹೌದಾ? ಜ್ವರ ಬಂದಾವಂತ? ಯಾಕಪ್ಪ ಜ್ವರ ಬಂದಾನ? ಮತ್ತೇನಾಗತ್ತತಿ? ಜ್ವರ ಬಂದಾವಜ್ಜಿ. ಜ್ವರ, ತಲೆನೋವು, ಕೈಕಾಲೆಲ್ಲ ಹರಿಯತಾವ, ಮೂಗು ಭಾಳ ಸೋರಾತತಿ ಅಜ್ಜಿ. ಯಪ್ಪ ಅಜ್ಜಿ ಅನ್ನೋದು ಬಿಡು. ಅತ್ತೆ ಮಾತು ಕರಿ ನಿಮ್ಮ ಅಕ್ಕ ನಂಗೆ. ಅದೇನು ಅಜ್ಜಿ ಅಜ್ಜಿ ಅಂತಿದ್ಯೋ ಯಪ್ಪ. ನನ್ನ ಹತ್ರ ಇನ್ನೂ ವಯಸ್ಸಾದಕ್ಕೆನ ಮಾಡ್ತೀನಿ ನೋಡಿ ಯಾರ. ಅಲ್ಲಿ ವಯಸ್ಸಾಗ್ಯಾವ, ಇನ್ನೂ ವಯಸ್ಸಾಗ್ಯಾವ ಅಂತ ಮಾಡ್ತಿ ಅಂತೀಯಲ್ಲ ಹುಡುಗ. ಏನು ಹೇಳ್ತಿಲಿ ನೀನು? ನಗಬೇಕು ಅಳಬೇಕು ಒಂದು ಗೊತ್ತಾಗಲ್ಲ ನೋಡಿ ನಿನ್ನ ಮಾತಿ. ಅತ್ತೆಮ್ಮ ಊಟ ಮಾಡ್ತೀಯ? ಅತ್ತೆಮ್ಮ ಕಿರ್ಸಾತಿ ಅನ್ನ ಸಾಂಬಾರು ನುಗ್ಗಿಕಾಯಿ ಸಾಂಬಾರು ಪಲ್ಯ ಕೊಟ್ಟು ಕಳ್ಸ್ಯಾಳ ನಿನಗಂತ ಹೇಳಿ. ಊಟ ಮಾಡ್ತೇನೆ ಅತ್ತೆಮ್ಮ? ಗಿರ್ಜಿ ಕೊಟ್ಟು ಕಳ್ಸ್ಯಾಳನ್ನ? ಅದೇನು ಕೊಟ್ಟು ಕಳ್ಸ್ಯಾಳಲ್ಲ? ಇಲ್ಲ ಕೊಟ್ಟು ಕಳ್ಸಾಕೆ ಅಲ್ಲಕಿ. ಇಷ್ಟತನ ಉಳಿದಾರಲ್ಲ, ಏನು ಬೈತಾಳಕಿ ನಮ್ಮ ಐತಿ. ನಮ್ಮ ಚಿಗೋ ಬೈತಾಳ ಅಂತ ಕೊಟ್ಟು ಕಳ್ಸ್ಯಾಳೇನ ಆಕಿ. ಆಯಿತು. ನುಗ್ಗಿಕಾಯಿ ಸಾರು ಮಾಡ್ಯಾಳನ್ನ? ಹೆಂಗೆ ಮಾಡ್ಯಾಳ? ಚಲೋ ಮಾಡ್ಯಾಳನ್ನ? ನಾನು ಅಲ್ಲೇ ಉಂಡು ಬನ್ನಿ ಚಿಗೋಗಿ ಹೇಳು, ಇಲ್ಲೇ ಉಂಡು ಬನ್ನಿ ಅಂತೇಳಿ ಚಿಗೋಗಿ ಕಟ್ ಕಳಿಸ್ತಾನು. ನೀ ಇಲ್ಲೇ ಒಂದು ಕಾಕ ಅಂತ ಒಂದೇ ಸಮ ಅನ್ನಕತ್ಲು. ಅದಕ್ಕೆ ಹೋಗೋದು ಬಿಡ ಕಡೆ ಅಂತೇಳಿ ಅಲ್ಲೇ ಉಂಡು ಬಂದ್ಬಿಟ್ಟು ಮತ್ತೆ ಏನು ಮಾಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಸ್ ಯಾವ ರೀತಿ ಬರ್ತಾ ಇದ್ದೀವಿ, ತಂದೆ ತಾಯಿ ಇಲ್ಲದ ಆ ಥರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ವ್ಯೂಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹಾಗೆ ನೀವು ಯಾರೆಲ್ಲ ನೋಡಿದ್ದೀರಾ, ಯಾವ ಊರಿನವರು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಅಂದರೆ ನೀವು ಯಾವ್ಯಾವ ಊರಿನವರೆಲ್ಲ ನೋಡ್ತೀರಾ ನನ್ನ ವಿಡಿಯೋಸ್ನ ಅಂತೇಳಿ ನನಗೂ ಖುಷಿ ಆಗುತ್ತೆ. ಸೊ ನೋಡೋಣ ಯಾವ್ಯಾವ ಊರಿನವ್ರು ನೋಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ಚಲೋ ಆಗೈತಿ ಅತ್ತೆಮ್ಮ. ಅಡ್ಗೆ ಚಲೋ ಮಾಡಿದಾಳ ಅತ್ತಿ. ಭಾರಿ ಆಗಿದ್ದ. ಎಲ್ಲ ಧೂಳ ಹೊಡೆದ ಕಾಸ ಅವೆಲ್ಲ ಸ್ವಲ್ಪ ಬಾಂಡೆ ಗಿಂಡಿ ತಿಕ್ಕಿದ್ವ. ಇವ ಅಲ್ಲಿ ಆಟ ಆಡತ್ತಿದ್ದ. ಆಟ ಆಡಿ ಬರ್ಬೇಕಾರ ಇವಂಗೆ ಜ್ವರ ಬಂದ್ಬಿಟ್ಟಿತ್ತು. ಅದಕ್ಕೆ ಮತ್ತೆ ಅತ್ತಿ ಎಲ್ಲ ದವಾಖಾನಿಗೆ ಹೋಗಿ ಬರೋಣ, ಪಾಪ ನಿಮ್ಮ ಅಜ್ಜಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಾನೇ ಕರ್ಕೊಂಡು ಹೋಗ್ಕೊಂಡು ಬಾ ಅಂತೇಳಿ ಕರ್ಕೊಂಡು ಹೋಗಿ ಬಂದ್ಲು. ಈಗ ಸ್ವಲ್ಪ ಗುಳಿಗೆ ಜ್ವರ ತಟ್ಟ ಹಾಕೈತೆ. ಇನ್ನೂ ಸ್ವಲ್ಪ ಊಟ ಮಾಡಿ ಆಮೇಲೆ ನೆಗಡಿದು ಇದ್ರದ್ದು ಗುಳಿಗೆ ತಗೋ ಅಂತ ಹೇಳಿದಾರ ಅತ್ತೆಮ್ಮ. ಆಂಟಿಬಯೋಟಿಕ್ ಎಂತ ಆಂಟಿಬಯೋಟಿಕವ? ಆ ಗುಳಿಗೆ ಕೊಡ್ತಾರೆ ತಗೊಳ್ಳಿ, ಎಲ್ಲ ಗುಳಿಗೆ ಜೊತೆ ಹೊಂದ್ಕೊಳ್ಳಿ ಅಂತೇಳಿ ಆ ಗುಳಿಗೆ ಕೊಡ್ತಾರೆ. ಅದನ್ನು ಕೊಟ್ಟರೆ ಜಲ್ದಿ ಕಡಿಮೆ ಆಕತ್ತ ಅಂತೇಳಿ. ನೀ ಹೇಳಿ ಏನು, ನಾವು ಹಿಂಗೆ ನಿಂದ್ರೂ ನೀ ಹಿಂಗೆ ಮಕ್ಕೋದ ನಂಗಾರ? ಅಯ್ಯೋ ಇವತ್ತು ತಡಿಯಪ್ಪ, ಕಾಲು ಭಾಳ ಅನ್ಸತ್ತಂತೆ ಬಂದು ಮಕ್ಕೋನಿ. ಏನು ಹೇಳಿದ್ರೆ ಏನು ಇಷ್ಟು ಸಿಟ್ಟು ಮಾಡ್ತೀಯಲ್ಲ ಅವನಾಲ? ಅಯ್ಯೋ ಸರೋಜ, ನಾ ಯಾವಾಗ ಸಿಟ್ಟು ಮಾಡಿದ್ದೆ ನಿನಗೆ? ಹೇಳು ಸಾವಕಾಶ ಹೇಳು, ಬಾ ಊಟ ಮಾಡ್ಬಾ. ಸರಿ ಆಯ್ತು ಮಕ್ಕೋ. ನಿಂಗೇನು ಊಟ ಆತ್ಲ? ಇನ್ನೇನು ಮಾಡಮಂತಿ? ಮತ್ತೇನು ಎಲ್ಲರೂ ಅಡ್ಡಾಡಕ್ಕೆ ಹೋಗಮಂತೀಯ? ಎಲ್ಲಿ ಹೋಗ್ಲಿ ಇವ, ಈಗ ಬ್ಯಾಸರ ಬಂದು ಅಡ್ಡಾಡಿ ಕಾಲು ಕೈ ಸಾತಾವ ಕಡೆ ಸ್ವಲ್ಪ ಮಕ್ಕೋತಾನ. ನಾಳೆ ಇವರು ಇದಕ್ಕೆ ಬಾ ಅಂದಾರ, ಒಂದಿಟ್ಟು ಎಂಗೇಜ್ಮೆಂಟ್ ಐತಂತಪ್ಪ, ಹೋಗಿ ಬರ್ತಾವ ಒಂದಿಟ್ಟು. ಮತ್ತು ನೀ ಕಂಟಿನ್ಯೂ ಕರ್ಕೊಂಬರ್ರಿ ಅಂದ್ರೆ ನಿನಗೆಲ್ಲ ಬರಾಕ. ಅದಕ್ಕೆ ಆರಾಮಿಲ್ಲ ಅಂದಿಲ್ಲ, ನಾನು ಒಬ್ಬ ಹೋಗಿ ಬರ್ತಾನೆ. ಶಿವನ್ ಕರ್ಕೊಂಡು ಹೋಗ್ಬೇಕನ್ನಿ, ಅವಂಗೂ ಆರಾಮಿಲ್ಲ. ಪ್ರೀತಿನ ಕರ್ಕೊಂಡು ಹೋದ್ರೆ ನಿನ್ನ ಮನೆಯ ಕೆಲಸ ನೀಗೋದಿಲ್ಲ. ಅದಕ್ಕೆ ನಾನು ಒಬ್ಬ ಹೋಗಿ ಬಂದ್ಬಿಡ್ತೇನೆ. ಮತ್ತೆ ಆಯ್ತು ಅಷ್ಟ ಮಾಡಿ ನೋಡು. ಆರಾಮಿದ್ರೆ ಅವ್ನು ಕಳ್ಸಂತು, ಅವ್ನು ಆರಾಮಾದ್ರೆ. ಇಲ್ಲಾಂದ್ರೆ ಇರುವತ್ತೆ ಕಣ್ಮದ್ ಗಾಳಿ ಗಡ್ಡೆ ಬಂದು ಎಲ್ಲ ಆರಾಮಿದ್ರೆ ಏನು ಮಾಡೋದು? ಸರಿಪಾ, ಹೊಟ್ಟೆಯಾಗ ತಾಳ ಹಾಕತತಿ. ನಾವು ಹೋಗಿ ಬಡ ಬಂದು ಇಟ್ಟ ಊಟ ಮಾಡಿ ಬರ್ತಾನಂತ. ಸರಿ ಆಯಿತು ಶಿವ, ನೀ ಇಲ್ಲೇ ಬಾಯ್. ನಾನು ಅಂತೆ ಮಕ್ಕೋ ಬಾಯ್. ಇವತ್ತೊಂದಿನ ನಿಮ್ಮ ಅತ್ತಿ ಮತ್ತು ನಿಮ್ಮ ಅಕ್ಕ ಮಕ್ಕೋತಾರೆ ಇಲ್ಲಿ ಕೆಳಗೆ ಹಾಸ್ಕೊಂಡು. ಇಲ್ಲ ಮಾವಯ್ಯ, ನಾವು ಇಲ್ಲೇ ಕೆಳಗೆ ಮಕ್ಕೋತ ನಾನು ಶಿವು ಇವತ್ತ. ನೀವು ಮೇಲೆ ಮಕ್ಕೋರಿ ಮಾವಯ್ಯ. ಪಾಪ ಅತ್ತಿಗೆ ಮೈಕೈ ಎಲ್ಲ ನೋವು ಐತಂತ. ಮತ್ತೆ ಕೆಳಗೆ ಮಕ್ಕೊಂಡವ್ರಿಗೆ ಮೈಕೈ ನೋವು ಆದ್ರೆ ಏನು ಮಾಡೋದು? ಬೇಡ, ಅವರಲ್ಲೇ ಮಕ್ಕೋಲಿ. ನಾವು ಕೆಳಗೆ ಮಕ್ಕೊಂಡಿರ್ತಾರೆ ಮಾವಯ್ಯ ಇಲ್ಲಿ ನಿಮ್ಮ ಜೊತೆಗೇನ. ಸರಿ ಆಯಿತು.
ಊಟ ಮಾಡಿ ಬರೋ ಮಟಾರ ಬಾಪ ಇಲ್ಲಿ ಮಕ್ಕೋಬಾ. ಪ್ರೀತಿ ಬಾಯಲ್ ಒಂದೀಟ ಊಟ ಹಚ್ಕೊಡಂತೆ. ಸರಿ ಅತ್ತೆಮ್ಮ. ಶಿವು ನಾ ಬರೋವರೆಗೂ ಇಲ್ಲೇ ಮಾವನಂತೆ ಮಲ್ಕೋ. ನಾನು ಬಂದು ಹಾಸಿಗೆ ಹಾಸ್ತೀನಿ, ಅವಾಗ ನನ್ನಂತೆ ಮಲ್ಕುವಂತೆ, ಸರಿನಾ? ಸರಿ ಅಕ್ಕ, ನಾನು ಆಮೇಲೆ ಗುಳಿಗೆ ತಗೋಲಿ ಹಂಗಾರ. ಇಲ್ಲೇ ಅದಾವ, ಅಲ್ಲಿ ನೀರು ಅದಾವ ನೋಡು, ತೊಗೊಂಡ್ಬಿಟ್ಟು ನೀನು ಗುಳಿಗೆ. ಹಾಂ, ಮತ್ತೆ ಲೇಟ್ ಆಯ್ತಂದ್ರೆ ನೀನು ಮಲ್ಕೊಂಡ್ಬಿಡ್ತೀಯಪ್ಪ. ಅದಕ್ಕಾಗಿ ನಾನು ನೋಡ್ತೀನಿ, ಮತ್ತೆ ಒಳಗೆ ಏನಾರ ಕೆಲಸ ಇದ್ರೆ ಪಾಪ ಅತ್ತೆಮ್ಮಗೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಮಾಡಿಬೇಕಂತ. ಸರಿ ಅಕ್ಕ, ಹಂಗಾದ್ರೆ ತಗೋತೀನಿ ತಗೋ. ನೀರು ಅಷ್ಟು ತೊಗೊಂಬ, ಅದ್ರಾಗ ಎಲ್ಲಿ ನೀರು ಅದಾವ, ಅಲ್ಲಿ ನೀರೇ ಇಲ್ಲ ನೋಡು. ನಂಗೆ ನೀರು ಹೊಡೆ ತೊಗೊಂಬಂದು ಕೊಡು, ನಾನು ತೊಗೊಂಡ ಇಲ್ಲಿ ಮಾವಿನ ಎಂತಕ್ಕೆ ಮಕ್ಕೋತಾನು. ನೀ ಬಂದಮೇಲೆ ಎಬಿಸಿ ಕೆಳಗೆ ಹಾಕು. ಸರಿ ಸರಿ ಆಯಿತು. ಬಂದೆನಾ? ಇನ್ನೂ ಅಲ್ಲೇ ಇದೆಯಾ? ಅಯ್ಯೋ ಅತ್ತೆಮ್ಮ ಕರೆಯಾಕತ್ತಾರ, ಮತ್ತೆ ಬೈತಾರ. ನಾನು ಹೋಗ್ತೀನಿ. ಹಾಂ ಬಂದೆ ಅತ್ತೆಮ್ಮ, ಇಲ್ಲೇ ಇದೀನಿ. ಪಾಪ ಅಕ್ಕ ಇಷ್ಟೆಲ್ಲ ಕೆಲಸ ಮಾಡಬೇಕು, ಅಲ್ಲೂ ಅಷ್ಟೆಲ್ಲ ಕೆಲಸ ಮಾಡಿ ಬಂದಾಳ. ಎಲ್ಲ ಧೂಳ ಹೊಡೆದು ಎಲ್ಲ ಮನೆ ಒರೆಸಿ ಎಲ್ಲ ಬಾಂಡಿ ತಿಕ್ಕ್ಯಾಳ ಪಾಪ. ಆಕೆ ಹೇಳತ್ತಿದ್ಲು, ಮತ್ತು ನನ್ನ ಜೊತೆ ದವಾಖಾನಿಗೆ ಬಂದ್ಲು. ಹಂಗಾಗೈತಂದು ಮನಸ್ಸಿನಾಗ ಅದೊಂದು ಚಿಂತಿತ್ತು ಆಕೆಗೆ. ಈಗ ಇಲ್ಲೂ ಬಂದು ಮಾಡಬೇಕು. ಒಟ್ಟು ನಮ್ಮ ಅಕ್ಕಾಗ ರೆಸ್ಟ್ ಅನ್ನೋದ ಇಲ್ಲ. ಪಾಪ ಹಂಗೆ ಕೆಲಸ ಮಾಡೇ ಮಾಡ್ತಾಳೆ. ಇಂಥ ಅಕ್ಕ ನಾನು ಎಲ್ಲೂ ನೋಡಿಲ್ಲ. ನನ್ನ ತಾಯಿ ಥರ ನೋಡ್ಕೊತಾಳೆ, ಅಮ್ಮನಿಗಿಂತ ಚೆನ್ನಾಗಿ ನೋಡ್ಕೊಳತ್ತಾಳೆ. ಐ ಲವ್ ಯು ಅಕ್ಕ. ಇಂಥ ಅಕ್ಕ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡೀನಿ. ಯಾರಿಗೂ ಇಂಥ ಅಕ್ಕ ಸಿಗಂಗಿಲ್ಲ. ನಾನು ಯಾವಾಗೂ ಈ ಅಕ್ಕನ ಬಿಟ್ಕೊಡಲ್ಲ. ಯಾರೇ ಬರಲಿ ಏನೇ ಆಗಲಿ ನನ್ನ ಅಕ್ಕನ ನಾನು ಸತ್ರು ಬಿಟ್ಕೊಡಲ್ಲ. ನನ್ನ ಅವಳು ಇಷ್ಟು ಕಷ್ಟಪಟ್ಟು ಸಾಕ್ತಾ ಇದ್ದಾಳೆ. ಅವಳು ನಾನು ಅಷ್ಟು ಕಷ್ಟ ಆದರೂ ಕೂಡ ಅವಳನ್ನ ಸಾಕಬೇಕು. ಅವಳನ್ನ ಡಾಕ್ಟ್ರು ಆಗ್ತೀನಿ ಅನ್ನೋ ಅವಳ ಆಸೆನ ನಾನು ಈಡೇರಿಸ್ಬೇಕು. ನಾನು ಜಲ್ದಿ ದೊಡ್ಡವನಾಗಿ ಅವಳನ್ನ ಡಾಕ್ಟರ್ ಮಾಡಬೇಕು. ನಾನು ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅವಳನ್ನ ನಾನು ಡಾಕ್ಟ್ರ್ ಮಾಡಲೇಬೇಕು. ಯಾಕಂದ್ರೆ ಅವಳು ಅಷ್ಟು ಕಷ್ಟಪಟ್ಟಾಳ. ಏನು ಶಿವು ಅಲ್ಲಿ ಒಬ್ಬ ಬಿಸಿ ಮಾತಾಡತ್ತಿಲ್ಲ, ಏನು ಮಾತಾಡತ್ತಿಪ್ಪ? ನಂಗೊಂದು ಸ್ವಲ್ಪ ಹೇಳ, ನಾನು ಸ್ವಲ್ಪ ಕೇಳ್ತಾನೆ. ಏನೋ ಅನ್ನತ್ತಿದ್ದ ಅಲ್ಲಿ, ಏನೋ ಅಕ್ಕ ಅನ್ನತ್ತಿದ್ದಲ್ಲ, ಏನು ಹೇಳಪ್ಪ ನನಗಟ್ಟ. ಏನಿಲ್ಲ ಮಾವಯ್ಯ, ಅಕ್ಕ ಈ ಮೊದಲಿಂದ ಭಾಳ ಕಷ್ಟಪಡ್ತಿದ್ದಾಳಲ್ಲ, ಈಗೂ ಹಂಗೆ ಕಷ್ಟಪಡತ್ತಾಳ. ಮುಂದೆ ಅವಳನ್ನ ಕಷ್ಟಪಡ್ದಿರೋ ಥರ ನೋಡ್ಕೋಬೇಕು, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಳತ್ತೀನಿ ಮಾವಯ್ಯ. ಹೌದನ? ಸರಿ ಆಯಿತು. ಎರಡು ಹುಡುಗರ ಎಷ್ಟು ಒಳ್ಳೆಯವ್ರು ಅದಾರೋ. ಇಂಥ ಹುಡುಗರ ನಮಗೆ ಸಿಕ್ಕಾವ. ನಾವು ವಯಸ್ಸಾದ ಕಾಲಕ್ಕೆ ನಮ್ಮನ್ನು ನೋಡ್ಕೊಳಕ ನಮ್ಗಟ್ಟು ಆಸೆ ಆಕ್ಕವ ಅಂತ ಕರ್ಕೊಂಬಂದೆ ನಾನು. ಏನು ಮಾಡೋದು, ಮತ್ತು ಅವಕ್ಕೂ ಯಾರು ಇಲ್ಲ, ನಮಗೂ ಯಾರು ಇಲ್ಲ. ಏನು ಮಾಡೋಕ್ಕಾಕತಿ? ಮಕ್ಕೋಬಾ ಇಲ್ಲಿ ಮಕ್ಕೋಬಾ. ನಿಮ್ಮ ಅಕ್ಕ ತೊಗೊಂಬರ್ತಾವ, ನಿಮ್ಮ ಅತ್ತಿ ಜಲ್ದಿ ಕಳ್ಸಲ್ಲ. ಬಾ ನೀ ಮಕ್ಕೋಬಾ. ಅಲ್ಲ ಅತ್ತ ಹೋಗಿ ಬಿಡ್ದನ. ಏನೇನು ಹಚ್ಚಿ ಕೆಲಸ ನಿನಗೆ? ಎಲ್ಲ ಕೆಲಸ ಹಚ್ಚ ನಿನಗೆ? ಇಲ್ಲ ಅತ್ತೆಮ್ಮ, ಅದು ಅವ್ರು ಧೂಳ ಹೊಡೆದ್ರ ನಾನೆಲ್ಲ ಮನೆಯೆಲ್ಲ ಅದು ಕಸ ಹೊಡೆದು ಮನೆಯೆಲ್ಲ ಒರೆಸಿನಿ. ಆಮೇಲೆ ಬಾಂಡೆ ತಿಕ್ಕಂದ್ರು. ಒಂದು ಎಡೆ ಇದ್ದು ಅವು ಭಾಳ ಇರಲಿಲ್ಲ, ಅವು 2 ಬಾಂಡೆ ತಿಕ್ಕಿನಿ. ಅವರು ಅಡುಗೆ ಮಾಡಿರು. ಆಮೇಲೆ ಅಡುಗೆ ಮನೆಯೆಲ್ಲ ಅವರ ಒರೆಸಿ ಸಾರಿಸಿರು. ಆಮೇಲೆ ಊಟ ಮಾಡಿದ್ದು. ಆಮೇಲೆ ಶಿವನ ದವಾಖಾನಿಗೆ ಕರ್ಕೊಂಡು ಬಂದು ಅತ್ತೆಮ್ಮ. ಇಲ್ಲ ಕೇಳೀನಿ, ಯಾಕಂದ್ರೆ ಆಗಿ ಕೆಲಸ ಹಚ್ಚಕ್ಕೆ ಕರ್ಕೊಂಡು ಹೋಗಿಲ್ಲಲ್ಲ, ಅದಕ್ಕೆ ಎಷ್ಟು ಕೆಲಸ ಹಚ್ಚಿ ಕುಂದರ್ಸನ ಅಂತ ಹೇಳಿಲ್ಲ ನನ್ನ ಮುಂದೆ. ಅದಕ್ಕೆ ಕುಂದರ್ಸಿಳೇನೋ ಅಂತ ಮಾಡೀನಿ. ಯಾರಿಗೆ ಕುಂದರ್ಸಕ್ಕೆ ಕತ್ತಿ ಮನೆ ಕರ್ಕೊಂಡು ಹೋದ್ಮೇಲೆ ಕೆಲಸ ಹಚ್ಚಿ ಹಚ್ತಾರೆ. ಅದ್ರಾಗ ಇನ್ನೊಬ್ರು ಮಕ್ಕಳಂದ್ರೆ ಯಾರನ್ನ ಸುಮ್ಮನೆ ಬಿಡ್ತಾರನ, ತಮ್ಮ ಮಕ್ಕಳನ್ನಾದ್ರೆ ಕುಂದರ್ಸ್ತಾರೋ, ಇನ್ನೊಬ್ರು ಮಕ್ಕಳನ್ನ ಹೆಂಗೆ ಕುಂದರ್ಸ್ತಾರೋ, ಕೆಲಸಕ್ಕೆ ಹಚ್ತಾರೋ. ನಂಗೇನು ಗೊತ್ತಿಲ್ಲ ಅತ್ತೆಮ್ಮ, ಯಾರು ಏನು ಹೇಳ್ತಾರೋ ನಾನು ಹಾಗೆ ಇರಬೇಕಲ್ಲ, ಮತ್ತೇನು ಮಾಡೋಕ್ಕಾಕತಿ. ನಮಗೆ ಯಾರದಾರು ನಿಮ್ಮನ್ನು ಬಿಟ್ರೆ ನೀವು ಮಾವಯ್ಯ ಅಷ್ಟೇ ಅಲ್ಲ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊತ ಇರ್ತೀವಿ ಅತ್ತೆಮ್ಮ ನಾವು.